ಬಣ್ಣದ ಲೋಕವಾದ ನೆಲಮಂಗಲ. 100ಕ್ಕೂ ಹೆಚ್ಚು ಮಹಿಳೆಯರಿಂದ ರಂಗೋಲಿ ವೈಭವ. ನಾನಾ ಬಣ್ಣಗಳಿಂದ ಕಣ್ತುಂಬಿದ ಟಿಬೇಗೂರು ವೈಭವ. ಶಾಸಕ ಎನ್ ಶ್ರೀನಿವಾಸ್ ಅವರ ಸಾರಥ್ಯದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ನೆಲಮಂಗಲ ಉತ್ಸವ ಈಗ ಹಳ್ಳಿ ಹಳ್ಳಿಗೂ ತಲುಪಿದ್ದು ಜನಮನ ಸೂರೆಗೊಂಡಿದೆ. ಉತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಬೃಹತ್ ರಂಗೋಲಿ ಸ್ಪರ್ಧೆಯಲ್ಲಿ ಸಾವಿರಾರು ಮಹಿಳೆಯರು ಪಾಲ್ಗೊಂಡು ತಮ್ಮ ಕಲಾ ನೈಪುಣ್ಯತೆಯನ್ನು ಪ್ರದರ್ಶಿಸಿದ್ದಾರೆ. ತಾಲೂಕಿನ ಟಿಬೇಗೂರು ಗ್ರಾಮ ಪಂಚಾಯಿತಿ ಬಡಾವಣೆಯಲ್ಲಿ ಬಣ್ಣಗಳ ಹಬ್ಬವೇ ಏರ್ಪಟ್ಟಂತಿತ್ತು. ಸಾಮಾನ್ಯವಾಗಿ ಮನೆಯ ಅಂಗಳಕ್ಕೆ ಸೀಮಿತವಾಗಿದ್ದ ರಂಗೋಲಿ ಕಲೆಗೆ ಈ ಉತ್ಸವದ ಮೂಲಕ ಒಂದು ದೊಡ್ಡ ವೇದಿಕೆ ಸಿಕ್ಕಂತಾಗಿದೆ. ಶ್ರೀ ರಶ್ಮಿ ಮಂಜೇಶ್ ಎಂಆರ್ ಗ್ರೂಪ್ಸ್ ಮಾಲೀಕರು ಇವರ ನೇತೃತ್ವದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮಹಿಳೆಯರು ಈ ಸ್ಪರ್ಧೆಯಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಸೃಜನಶೀಲತೆಯನ್ನು ಅನಾವರಣಗೊಳಿಸಿದರು. ಗ್ರಾಮದಲ್ಲಿ ಮೂಡಿದ ರಂಗೋಲಿಗಳು ಕೇವಲ ಬಣ್ಣದ ಚಿತ್ತಾರಗಳಾಗಿರಲಿಲ್ಲ, ಬದಲಿಗೆ ಒಂದೊಂದು ರಂಗೋಲಿಯು ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವಂತಿದ್ದವು. ಪ್ರಸ್ತುತ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ರಂಗೋಲಿಯ ಮೂಲಕ ಮರುಜೀವ ಪಡೆದು ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದುವಾಗಿದ್ದವು. ರಂಗೋಲಿ ಎನ್ನುವುದು ಕೇವಲ ಬಣ್ಣದ ಚಿತ್ತಾರವಲ್ಲ, ಅದು ನಮ್ಮ ಸಂಸ್ಕೃತಿಯ ಪವಿತ್ರ ಅಂಗ. ಮಹಿಳೆಯರಲ್ಲಿ ಅಡಗಿರುವ ಪ್ರತಿಭೆಯನ್ನ ಜಗತ್ತಿಗೆ ಪರಿಚಯಿಸುವುದೇ ಈ ಉತ್ಸವದ ಮುಖ್ಯ ಗುರಿ. ಈ ಸ್ಪರ್ಧೆಯನ್ನ ತಾಲೂಕಿನಾದ್ಯಂತ ಆಯೋಜಿಸಲಾಗುತ್ತಿದ್ದು, ಕ್ಷೇತ್ರದ ಜನರ ಋಣ ತೀರಿಸಲು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತೇವೆ ಎಂದು ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದರು. ಈ ಸಾಂಸ್ಕೃತಿಕ ವೈಭವದ ಸಂದರ್ಭದಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಕೆ ನಾಗರಾಜು, ಕಸಬಾ ಬ್ಲಾಕ್ ಅಧ್ಯಕ್ಷ ಮಂಜುನಾಥ್, ಕಾಂಗ್ರೆಸ್ ಮುಖಂಡರಾದ ಬಿಕೆ ಮುನಿರಾಜು, ಸಿಎಂ ಗೌಡ, ಗಾರೆ ಕರಿವರದಯ್ಯ, ಪ್ರವೀಣ್, ಗುರುಪ್ರಸಾದ್, ವಿನಯ್ ಹಾಗೂ ತಂಡದವರು ಉಪಸ್ಥಿತರಿದ್ದರು. ಕೇವಲ ಸರ್ಕಾರದ ಕೆಲಸ ಕಾರ್ಯಗಳಿಗೆ ಅಷ್ಟೇ ನಾನು ಸೀಮಿತ ಆಗಿರಬಾರ್ದು. ವೈಯಕ್ತಿಕವಾಗೂ ನಾನು ಈ ಕ್ಷೇತ್ರದ ಜನತೆಗೆ ಏನಾದರೂ ಸೇವೆ ಮಾಡ್ತಾ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಅದು ನೆಲಮಂಗಲ ಉತ್ಸವ ಅಂತ ಹೆಸರಿಟ್ಟು ಆ ನೆಲಮಂಗಲ ಉತ್ಸವದ ಕಾರ್ಯಕ್ರಮದ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇನೆ. ಮೊದಲನೇದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ತಮಗೆಲ್ಲ ಗೊತ್ತಿರಬೇಕು, ಇರಪ್ಪ ಮಾತಾಡ್ಬಿಡುತ್ತದೆ. ನನಗೆ ಭಾಳ ಖುಷಿ ಆಯಿತು. ಇಲ್ಲಿ ಒಬ್ಬ ತಾಯಿನ ಮಾತಾಡಿಸ್ದೆ, ನೋಡಿದ್ದೀರಾ ಅಂತ. ನೋಡಿದ್ದೀನಿ ಅಂತಂತಂದ್ರು. ಎಲ್ಲಿ ನೋಡಿದ್ದೀನಿ ಅಂತ ಅಂದಿದ್ದಕ್ಕೆ, ನೀವು ಮಾಡಿದ್ದಂಥ ನೆಲಮಂಗಲ ಉತ್ಸವದ ಕಾರ್ಯಕ್ರಮದಲ್ಲಿ ನನ್ನ ಮಗಳು ಬಹುಮಾನ ತಗೊಂಡ್ರು, ಅಲ್ಲಿ ನೋಡಿದ್ದೆ ಅಂತ ಹೇಳಿದ್ರು. ಹೀಗೆ ನೆಲಮಂಗಲ ಉತ್ಸವದ ಕಾರ್ಯಕ್ರಮದ ಅಡಿಯಲ್ಲಿ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳಲ್ಲಿ ಸುಮಾರು 4500 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇನೆ. ಮುಂದುವರೆದ ಭಾಗವಾಗಿ ರಂಗೋಲಿ ಸ್ಪರ್ಧೆ ಮಾಡ್ತಾಯಿದ್ದೀನಿ. ರಂಗೋಲಿ ಸ್ಪರ್ಧೆ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನು ಅಂದರೆ, ರಂಗೋಲಿ ಸ್ಪರ್ಧೆ ನಮ್ಮ ಹಿಂದೂ ಧರ್ಮದ ಪವಿತ್ರ ಸಂಕೇತ. ಆ ಪವಿತ್ರವಾಗಿರ್ತಕ್ಕಂಥ ಸಂಕೇತವನ್ನು ನಿಮ್ಮ ಕೈಯಲ್ಲಿ ಬಿಡಿಸಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಗೌರವಿಸ್ತಕ್ಕಂಥದ್ದು, ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಒಂದು ಉದ್ದೇಶ. ಎರಡನೇ ಉದ್ದೇಶ, ಇದು ರಂಗೋಲಿಯ ನೆಪದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತಕ್ಕಂಥದ್ದು. ಕೇವಲ ನಾನು ಪಂಚಾಯತಿ ಸದಸ್ಯರನ್ನ, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರನ್ನ ಅಷ್ಟೇ ಭೇಟಿ ಮಾಡ್ತಾ ಇರ್ತೀನಿ. ನಾನೇ ಅಲ್ಲ, ಎಲ್ಲ MLAಗಳು. ಆದರೆ ನಾನು ವಿಭಿನ್ನವಾಗಿ ಯೋಚನೆ ಮಾಡಿ, ನೀವೆಲ್ಲ ನಾನು ಮತ ಹಾಕಿರ್ತೀರ, ನಿಮ್ಗೆ ಯಾರಿಗೂ ನಾನು ನೋಡಲಿಲ್ಲ, ನಾನು ಮಾತಾಡಿಸ್ಲಿಲ್ಲ ಅನ್ನೋ ಭಾವನೆ ಬರಬಾರ್ದು. ಹಾಗಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದ್ದಿದ್ದೆ. ಅದು ಒಂದು ಕಡೆ ಇರಲಿ, ನಾನು ನನ್ನ ಕ್ಷೇತ್ರದ ಮತದಾರರು, ವಿಶೇಷವಾಗಿ ಮಹಿಳೆಯರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ರಂಗೋಲಿ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಮೂರನೇ ಉದ್ದೇಶ, ರಂಗೋಲಿಯ ನೆಪದಲ್ಲಿ ನಿಮ್ಮ ಗ್ರಾಮಕ್ಕೆ ಬಂದಾಗ ಗ್ರಾಮದ ಸಮಸ್ಯೆಗಳನ್ನ ತಿಳ್ಕೊಂಡು ಇನ್ನೂ 2 ವರ್ಷ ನನ್ನ ಅವಧಿ ಐತೆ, ಅದರಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಮಾಡತಕ್ಕಂಥ ಉದ್ದೇಶದಿಂದ ರಂಗೋಲಿ ಸ್ಪರ್ಧೆ ಮಾಡಿದ್ದೇನೆ. ಈ ರಂಗೋಲಿಯಲ್ಲಿ ಇವತ್ತು ತುಂಬ ನೀವು ಉತ್ಸಾಹದಿಂದ ಪಾಲ್ಗೊಂಡು ಹೆಚ್ಚಿಗೆ ರಂಗೋಲಿ ಬಿಡಿಸಿದ್ದೀರಾ. ನಿಮಗೆ ಧನ್ಯವಾದಗಳು. ಬೇಗೂರಿನ ಅಭಿವೃದ್ಧಿಗೆ ಕಳೆದ ಸಾಲಿನ ಬಜೆಟ್ನಲ್ಲಿ 2.5 ಕೋಟಿ ರೂಪಾಯಿ ಅನುದಾನವನ್ನು ನಾನು ಒದಗಿಸಿದ್ದೀನಿ. ಮುಂದೆ ಏನು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಖಂಡಿತ ಅದನ್ನು ನಾನು ನೋಟ್ ಮಾಡ್ಕೊಂಡು ಮುಂದೆ ಮಾಡ್ಕೊಡ್ತೀನಿ. 2.5 ಕೋಟಿ ಕೆಲಸ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋ ನಿಮ್ಮ ಗ್ರಾಮಸ್ಥರು? ಇವತ್ತು ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಅವರು ಈ ಆಯೋಜನೆ ಇಟ್ಕೊಂಡಿದ್ರು ರಂಗೋಲಿಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇಟ್ಕೊಂಡಿದ್ದು ನಮ್ಗೆ ತುಂಬ ಖುಷಿನೂ ಆಯಿತು. ಹೆಣ್ಮಕ್ಳಿಗೆ ಈ ಥರ ಪ್ರೋತ್ಸಾಹ ಮಾಡ್ತಾ ಇರಬೇಕು, ಆಗಲೇ ಅವ್ರಿಗೂ ಧೈರ್ಯ ಶಕ್ತಿ ಬರೋದು, ಆಚೆ ಬಂದು ಏನೋ ಒಂದು ಮಾಡಬೇಕು ಅಂತ. ಈ ಒಂದು ವಿಷಯಕ್ಕೆ ನಾನು ಶ್ರೀನಿವಾಸ್ ಅಣ್ಣನ ತುಂಬ ಧನ್ಯವಾದ ಹೇಳ್ತೀನಿ.
ಮತ್ತು ಮಂಜೇಶ್ ಅವರು ಮಾಡಿದ ಈ ಕಾರ್ಯಕ್ರಮ ತುಂಬ ಸಕ್ಸಸ್ಫುಲ್ಲಾಗಿ ಆಯಿತು. ಅದೊಂದು ತುಂಬ ಖುಷಿನೂ ಆಯಿತು. ಇಲ್ಲಿ ಬಂದು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ಮಹಿಳೆಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಹೆಸರು? ರಶ್ಮಿ ಮಂಜೇಶ್. ಹತ್ರಕ್ಕೆ ಬರೋಣ. ಯಾವ ರೀತಿ ಹೆಣ್ಮಕ್ಳು ಎಲ್ಲ ಸ್ಪಂದಿಸಿದ್ರು ಮತ್ತು ಎಷ್ಟು ರಂಗೋಲಿಯನ್ನು ಬಿಟ್ಟಿದ್ದೀರಾ ಇಲ್ಲಿ? ಸರ್ ಮುಂಚೆ ನನಗೆ ಭಯ ಇತ್ತು, ಜನ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ಆದರೆ ಜನ ಹುರಿದುಂಬಿಗಳು ನಾವು ಅವ್ರಿಗೆ ಬಾಕ್ಸ್ ಕಾಲಮ್ ಆಗಿ ಕೊಟ್ಟಿದ್ದೋ ಅದಕ್ಕಿಂತ ಹೆಚ್ಚಾಗಿ ಅವರೇ ಸ್ವಇಚ್ಛೆಯಿಂದ ಬಂದಿದ್ದಾರೆ. ಹಾಗೂ ಭಾಳ ಚೆನ್ನಾಗಿ ಹಾಗೂ ಅದ್ದೂರಿಯಿಂದ ನಮ್ಮ ಏನು ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಕೂಡ ಅವರ ಒಂದು ಮಾರ್ಗಸೂಚನೆಯಾಗಿ ನಾವು ಅದ್ದೂರಿಯಾಗಿ ಮಾಡಿದ್ದೀವಿ. ಆದರೆ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಹೇಳಬೇಕಂದ್ರೆ ಈಗ ನಾವು ಸುಮಾರು ಒಂದು 150-160 ಆಗುತ್ತೆ ಅಂತ ಅಂದ್ಕೊಂಡಿದ್ದು, ಆದರೆ 250 ಕೂಡ ಮುಟ್ಟಿದೆ, 250 ಮೇಲೂ ಕೂಡ ಮುಟ್ಟಿದೆ. ಸೊ ಅದಕ್ಕೆ ನಾವು ಎಲ್ಲರಿಗೂ ಕೂಡ ಈ ಒಂದು ಸ್ಪರ್ಧೆಗೆ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಹಾಗೂ ನನ್ನ ಜೊತೆ ನಿಂತ್ಕೊಂಡು 3 ದಿನ ಓಡಾಡಿರ್ತಕ್ಕಂಥ ನನ್ನ ತಂಡದವರಿಗಾಗಿರ್ಬೋದು ಅಥವಾ ನಮ್ಮ ಮಹಿಳೆಯರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಓಕೆ, ನಿಮ್ಮ ಹೆಸರು? ಮಂಜೇಶ್, MR ಗ್ರೂಪ್ಸ್ ಮಾಲೀಕರು.